ಮೇಡಮ್ ಬದಲಾವಣೆ ಬೇಕೇ ಬೇಕು ಮೇಡಮ್. ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಮೇಡಮ್. ಅವ್ರು ಖತಮ್, ಬಾಯ್ ಬಾಯ್, ಟಾಟಾ. ಯಾರಾದ್ರೂ ಪುನರ್ಜನ್ಮ ತಗೊಂಡು ಅವ್ರ ತರ ಯಾರಾದ್ರೂ ಹುಟ್ಟಬೇಕಾಗ್ತದೆ. எல்லாம் இந்த டிஎம்கே ஏடிஎம்கே காசை கொடுத்து மக்களை வந்து அடிமையாக்கிட்டாங்க. ಹೊಸ ಸಿನಿಮಾ ಆಕ್ಟರ್ಗಳು ದೊಡ್ಡ ದೊಡ್ಡ ಲೀಡರ್ಗಳು ಕೆಳಗಡೆ ಬಿದ್ದು ಹೋಗಿದ್ದಾರೆ ಆಲ್ರೆಡಿ. ವಿಜಯ್ ಅವ್ರ ತರ ಹಂಗಂದ್ರೆ ಉಪೇಂದ್ರ ಅವರು ಮುಖ್ಯಮಂತ್ರಿ ಆಗ್ಬೋದಾ ಹೇಗೆ ಅಂತ? ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಮೇಡಮ್. ಅವ್ರು ಮುಖ್ಯಮಂತ್ರಿ ಆಗಕ್ ಚಾನ್ಸಸ್ ಇಲ್ಲ. ಏನೋ 1 ಸೀಟು 2 ಸೀಟು ಬರ್ಬೋದು ಅವ್ರ ಕಡೆಯಿಂದ. ಆ ತರ ಚಾನ್ಸಸ್ ಇರುತ್ತೆ. ಓಕೆ ಸರ್, ಈಗ ನೀವೇನಂತೀರಿ? ಬದಲಾವಣೆ ಬೇಕು ಅಂತ ಅಂತೀರಾ? ಕರ್ನಾಟಕದಲ್ಲಿ ಏನು ಅಂತ? ಮೇಡಮ್ ಬದಲಾವಣೆ ಬೇಕೇ ಬೇಕು ಮೇಡಮ್. ಇವಾಗ ಕಾಂಗ್ರೆಸ್ ಪಕ್ಷ ಆದ್ರಿಂದ ಇವಾಗ ತುಂಬಾ ಅನಾನುಕೂಲ ಆಗ್ತಾ ಇದೆ ಜನಗಳಿಗೆಲ್ಲ. ಎಲ್ಲ ತುಂಬಾ ಕಾಸ್ಟ್ಲಿ ಮಾಡಿದ್ದಾರೆ. ಪ್ರತಿಯೊಂದಿಗೂ ನಮ್ಮ ಟ್ಯಾಕ್ಸಿಗಳಿಗೆ ಅಂತೂ ಕೇಳಂಗೆ ಇಲ್ಲ ಮೇಡಮ್. ಇವಾಗ ಆತರ ನೋಡಿ, ಇವಾಗ ನಾವ್ ಏನ್ ಮಾಡಿದೀವಿ ನೋಡಿ, ಬೆಳಗ್ಗೆಯಿಂದ 3 ಬುಕಿಂಗ್ ಮಾಡಿದೀವಿ. ಎಲ್ಲ ಸಿದ್ದರಾಮಯ್ಯ ಎಲ್ಲ ಫ್ರೀ ಬಸ್ ಮಾಡಲಾಗಿ ಜನಗಳಿಗೆಲ್ಲ ಟ್ಯಾಕ್ಸಿಯಿಂದ ಆಟೋದಿಂದ ಪ್ರತಿಯೊಂದು ಇದಕ್ಕೂ ಹೊಡ್ತಾ ಬಿದ್ದಿದೆ. ಅದರಿಂದ ಏನು ಮಾಡಕ್ಕಾಗಲ್ಲ ಮೇಡಮ್. ಬೆಳಗಿಂದ 2 ಬುಕಿಂಗ್ ಮಾಡಿದೀವಿ ನೋಡಿ. ಮನೆಯಿಂದ ಊಟ ತರ್ತೀವಿ, ಊಟ ಮಾಡ್ಕೋತೀವಿ, 1,000 ರೂಪಾಯಿ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಮೇಡಮ್. ಅಷ್ಟೇನೆ. ನಮಗೆ ಹೆಂಡ್ರು ಮಕ್ಳು ಹೆಂಗ್ ಸಾಕೋದ್ ಹೇಳಿ ನಾವು? ಆ ತರ ಆಗಿದೆ ಪರಿಸ್ಥಿತಿ ಇವಾಗ ಕರ್ನಾಟಕದಲ್ಲಿ. ಇನ್ನು ಮುಂದೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ ಮೇಡಮ್. ಇದೇ ಪಕ್ಷ ಬಂತು ಅಂತಂದ್ರೆ ಜನಗಳ ಮೇಲೆ ಬರ ಬೀಳುವ ಚಾನ್ಸಸ್ ಇದೆ ಮೇಡಮ್. ಯಾರು ಮುಂದೆ ನಾಯಕರಾದ್ರೆ ಒಳ್ಳೇದು ಅಂತ ಅನ್ಸುತ್ತೆ? ಎಲೆಕ್ಟ್ರಾ ಅವರಿಗೆ ಏನಾಗುತ್ತೆ ಅಂತ ನಾಯಕರಂದ್ರೆ ಬಿಜೆಪಿನೇ ಬೆಸ್ಟ್ ಅನ್ಸುತ್ತೆ ಮೇಡಮ್. ಮೋದಿ ಬಂದ್ರೆ ಆಲ್ಮೋಸ್ಟ್ ಬೆಸ್ಟ್ ಅನ್ಸುತ್ತೆ ಮೇಡಮ್ ನಮ್ಗೆ. ಈಗ ಸರ್, ಕಾಂಗ್ರೆಸ್ ಅವರು ಪಂಚ ಗ್ಯಾರಂಟಿ ಯೋಜನೆಗಳನ್ನ ತಂದು ತುಂಬಾ ಜನಕ್ಕೆ ಉಪಯೋಗ ಆಗ್ತಿದೆಯಲ್ಲ? ಏನ್ ಉಪಯೋಗ ಆಗ್ತದೆ ಮೇಡಮ್? ಉಪಯೋಗ ಏನಿಲ್ಲ, ಅನಾನುಕೂಲ ಆಗಿದೆ. ಅನುಕೂಲ ಆಗಿಲ್ಲ, ಅನಾನುಕೂಲ ಆಗಿದೆ. ಪ್ರತಿಯೊಂದು ಎಲ್ಲಾನು ದುಬಾರಿ ಮಾಡಿಟ್ಟು ಏನ್ ಮಾಡಿದಾರೆ ಹೇಳಿ ಕಾಂಗ್ರೆಸ್ ಅವರು? ಏನ್ ಮಾಡಿದಾರೆ ಹೇಳಿ? ಏನು ಮಾಡಿಲ್ಲ. ಎಲ್ಲಾನು ರೈಟ್ ಜಾಸ್ತಿ ಮಾಡಿ 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 ಇವಾಗೆಲ್ಲ ನಾವೆಲ್ಲ ಗುಂಡಿ ಬೀಳಾಕಾಗಿದೆ. ಇವಾಗ ಒಂದ್ ಗುಂಡಿ ನೋಡಿದ್ರೆ ಗಾಡಿಗಳು ಎಲ್ಲ ಬ್ರೇಕ್ ಡೌನ್ ಆಗ್ತಾ ಇದೆ ಮೇಡಮ್. ಏನ್ ಮಾಡೋಣ ಹೇಳಿ? ಸರ್, ಈಗ ರಸ್ತೆ ಮುಚ್ಚೋದಕ್ಕೂ ಕೂಡ ಕೋಟಿ ಕೋಟಿ ಬಜೆಟ್ ಎಲ್ಲ ಇಟ್ಟಿದಾರಲ್ವಾ? ಏನ್ ಇಟ್ಟಿದ್ದಾರೆ ಮೇಡಮ್? ಏನ್ ಇಟ್ಟಿದ್ದಾರೆ ಹೇಳ್ಬಿಡಿ ನೋಡೋಣ. ಏನು ಇಟ್ಟಿಲ್ಲ. ಸುಮ್ನೆ ಅವ್ರವ್ರ ಹೆಂಡ್ರ ಮಕ್ಳಿಗೆ ಏನೋ ಅವ್ರು ಮಾಡ್ಕೊಬೇಕು ಅಷ್ಟೇ, ಬಿಟ್ರೆ ಬಡವ್ರ ಬಗ್ರಿಗೆ ಏನ್ ಮಾಡಿದಾರೆ ಹೇಳಿ? ಏನು ಮಾಡಕ್ಕಾಗಿಲ್ಲ ಅವರು. ತಮಿಳ್ನಾಡಲ್ಲಿ ವಿಜಯ್ ಅವರು ಗೆದ್ದಿದ್ದು ತುಂಬ ಒಳ್ಳೆಯದೇ ಥರ ಕಾಣಿಸ್ತಾ ಇದೆ. ಯಾಕಂದರೆ ಬೇರೆ ಅವರು ಅಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ದು ಜನರಿಗೆ ಸಾಕಾಗ್ತಾ ಇಲ್ಲ. ಇವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಮಾಡೇ ಮಾಡ್ತೀನಿ ಅಂತ. ಆ ಟೈಮಲ್ಲಿ ನಮ್ಮ MGR ಅವರು ಮಾಡ್ತಾಯಿದ್ರು, ಜಯಲಲಿತಾ ಅವ್ರು ಮಾಡ್ತಾಯಿದ್ರು. ಅದೇ ಥರ ಇವರು ನಾನು ಅದಕ್ಕಿಂತ ಜಾಸ್ತಿ ಮಾಡಿ ತೋರಿಸ್ತೀನಿ ನಮ್ಮ ಜನರಿಗೆ ಅಂತ ಅವರು ಒಂದು ಆಶ್ವಾಸನೆ ಕೊಟ್ಟು ಗೆದ್ದಿದ್ದಾರೆ. ಇಲ್ಲಾರೆ ಸುಮ್ಮನೆ ಮೊದಲು ಬಾರಿ ಯಾರು ಒಂದೇ ಸತಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಗೆಲ್ಲಬೇಕಂದ್ರೆ ಎಲ್ಲ ಥರದ ಪೊಲಿಟಿಕಲ್ ಜನರು ಅವ್ರ ಜೊತೆಯಲ್ಲಿರಬೇಕು. ಅವ್ರ ಜೊತೆ ಯಾರೂ ಇಲ್ಲ, ಒಬ್ಬರೇ ನಿಂತ್ಕೊಂಡು ಎಷ್ಟೊಂದು ಮಾಡಿದ್ದಾರೆ ಅಂದರೆ ಈಸ್ ವೆರಿ ಗ್ರೇಟ್ ಟು ತಮಿಳ್ನಾಡು. ಈಗ ಕರ್ನಾಟಕದಲ್ಲಿ ಆ ಥರ ಏನಾದರೂ ಬದಲಾವಣೆ ಆಗ್ಬೋದಾ? ಯಾರು ಬಂದ್ರೆ ಒಳ್ಳೇದು? ವಿಜಯ್ ಅವ್ರ ತರ ಗೆಲುವನ್ನು ಸಾಧಿಸ್ತಾರೆ ಅಂತ ಅನ್ಸುತ್ತೆ? ಯಾರಾದರೂ ಪುನರ್ಜನ್ಮ ತಗೊಂಡು ಅವ್ರ ಥರ ಯಾರು ಹುಟ್ಟಬೇಕು ಅಷ್ಟೇ, ಅವಾಗಿದೆ ಸಾಧ್ಯ ನಮ್ಮ ಕರ್ನಾಟಕ ಒಳ್ಳೇದಾಗೋದು. ಹಂಗಾರೆ ಯಾರು ಇಲ್ವಾ ಇಲ್ಲಿ? ಯಾರೂ ಇಲ್ಲ ಅಂದರೆ ಎಲ್ಲ ಸ್ವಾರ್ಥಿಗಳು ಅಂತ ನಾವು ಹೇಳ್ಬೋದು. ಗೆಲ್ಲೋದು ಮಾಡೋದು ಕಷ್ಟ, ಬಟ್ ನಮ್ಮ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಕೊಟ್ಟು ಅದು ಮಾಡ್ತಾ ಇದ್ದಾರೆ. ಎಲ್ಲರೂ ಗೊತ್ತಿದೆಯಲ್ಲ. ಯಾರು ಇನ್ನೋವರೆಗೂ ಹೆಂಗಸರು ಯಾವ ಊರಿಗೂ ಸ್ವಂತ ಅವ್ರ ಅವ್ರ ಯಜಮಾನರುಗಳು ಕರ್ಕೊಂಡೋಗಿಲ್ಲ. ಆ ಬಸ್ ಸೌಲಭ್ಯ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಕ್ಕೆ ಎಲ್ಲ ಊರುಗಳು ಸುತ್ತಾಡ್ಬಿಟ್ರು. ಅವ್ರ ಕನಸು ಎಲ್ಲ ನನಸಾಗೋಯ್ತು. ಇವಾಗ ಸಿದ್ದರಾಮಯ್ಯ ಅವ್ರು ತೋರಿಸ್ಕೊಟ್ರು ಅವ್ರಿಗೆ ಯಾವ ಊರಿಗೆ ಹೋಗಿ ಪುಣ್ಯದ ಸ್ಥಳಗಳೆಲ್ಲ ತಿರುಗಾಡಿಕೊಂಡು ಹೆಂಗಸರುಗಳಿಗೆ ತುಂಬ ನೆಮ್ಮದಿಯಾಗಿ ಇದ್ದಾರೆ ಇವಾಗ. ತಮಿಳ್ನಾಡಲ್ಲಿ ವಿಜಯ್ ಅವರು ವಿನ್ ಆದ್ರಲ್ಲ? விஜய் வந்து பரவாயில்லைங்க, அந்தளவுக்கு ஒன்றும் பெருசாக சொல்ல முடியாது. எல்லாம் இந்த டிஎம்கே ஏடிஎம்கே காசை கொடுத்து மக்களை வந்து அடிமையாக்கிட்டாங்க. அதனால் மாற்றம் வரும்னு இது பண்ணாங்க. அது மாற்றம் பண்ண முடியாது. ஆனால் கொஞ்சம் தான் வேணும், ஜாஸ்தி இல்லை. கேரண்டி கொடுக்கறதுக்கு வேணுமில்லைங்க, ஒன்றும் இல்லை. பூரா ஏற்கனவே 5 லட்சம் கோடி இருந்து இப்போ கடன் 10 லட்சம் கோடி இருக்குது. எங்கே ஃப்ரீன்னு யாரு கொடுக்க முடியும்? ஃப்ரீயே கொடுக்க முடியாது. ஃப்ரீயே வேண்டாம், வேண்டாம், ஃப்ரீயாக வேண்டாம். நல்லா ரோடு கொடுங்க, குடிக்கிற சுகாதாரம் கொடுங்க, ஹெல்த் கொடுங்க, படிக்கிற கொடுங்க, அது போது. ஃப்ரீயே வேண்டாம், ஃப்ரீயே எதுவுமே வேண்டாம். ಎಲ್ಲ ಕಚ್ಚಿ ಫ್ರೀಯಾಗಿ ಕೊಡುಕறாங்க, ಫ್ರೀಯೇ வேண்டாங்கறாங்க. ಈ ವಿಜಯ್ ಅವರು ವಿನ್ ಆದ್ರು, ಏನು ಅನ್ನಿಸ್ತು ನಿಮಗೆ? ಅವರು ಗವರ್ನರ್ ಏನು ಮಾಡಿದ್ದಾರೆ ಅಂದರೆ, ಇವರು
ಕೊಟ್ಟಿದ್ದಾರೆ, ಶಾಸಕಾಂಗ ಪಕ್ಷದ ನಾಯಕನಾಗಿ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ರಾಜ್ಯಪಾಲ ಗವರ್ನರು ಅವರು ಕೇರಳದವರು ತಮಿಳ್ನಾಡು ಇನ್ಚಾರ್ಜ್ ಇದ್ದಾರೆ. ಅದರಲ್ಲಿ ಏನಾಗಿದೆ ಅಂದರೆ ಫುಲ್ಲು ಮೆಜಾರಿಟಿ 118 ತೊಂಬ, ಇವ್ರ ಹತ್ರ ಇರೋದು 108. ನೀ 118 ಸೀಟಿದ್ದು ಪ್ರಮಾಣ ಪತ್ರ ತಂದರೆ ನೀನು ಎಲ್ಲ ಶಾಸಕ ಪತ್ರ ಸಹಿ ಇರ್ತಕ್ಕಂಥತ್ತಂದರೆ ನಾನು ನಿನಗೆ ಪ್ರಮಾಣ ವಚನ ಬೋಧನೆ ಮಾಡೋಕ್ಕೆ ಬರ್ತೀನಂತ ಹೇಳಿದ್ದು ರಾಜ್ಯಪಾಲರದ ಸಂವಿಧಾನ ಬಾಹಿರ, ಭಾಳ ತಪ್ಪು ಮಾಡಿದ್ದಾರೆ. ಯಾಕಂದರೆ ಮೆಜಾರಿಟಿ ತೋರಿಸೋದು ರಾಜ್ಯಪಾಲರ ಮುಂದೆ ಅಲ್ಲ, ವಿಧಾನಸೌಧದಲ್ಲಿ. ಅದು ಭಾಳ ಅವರು ಒಂದು ತಪ್ಪು ಕೆಲಸ ಮಾಡಿದ್ದಾರೆ. ಗವರ್ನರ್ದು ಅಸಂವಿಧಾನಿಕ. ಇವಾಗ ಇವರು ವಿಜಯ್ ಇದನ್ನಲ್ಲ TVK, ಅವರು ಇದಕ್ಕೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಕದ ತಟ್ಟಕ್ಕೆ ಹೋಗಿದ್ದಾರೆ. ಹೋಗೋ ನೆಸ್ಸಿಟಿ ಇಲ್ಲ, ಗವರ್ನರೇ ಕರೀತಾರೆ. ಇದು ಅವಕಾಶ ಆ್ಯಕ್ಚುಲಿ ಗವರ್ನರ್ದು ಪ್ರಮಾಣ ವಚನ ಬೋಧನೆ ಮಾಡೋ ಕೆಲಸ, ಅವ್ರದ್ದು ಮೆಜಾರಿಟಿ ಕೇಳೋ ಅಧಿಕಾರ ಇಲ್ಲ. ಅದೇನಿದ್ರೆ ವಿಧಾನಸೌಧದಲ್ಲಿ ಮೆಜಾರಿಟಿ ತೋರಿಸ್ತಾರೆ, ಅಲ್ಲಿ ಆಪೋಸಿಷನ್ ಲೀಡ್ರುಗಳು ಕೇಳ್ತಾರೆ ನಮಗೆ ಮೆಜಾರಿಟಿ ತೋರಿಸಿ. 2 ದಿನ 1 ದಿನ 3 ದಿನ ಟೈಮ್ ಕೇಳಿದರೆ ಆ ಟೈಮ್ಗೆ ಕೊಟ್ಟು ಅಷ್ಟರೊಳಗೆ ಮೆಜಾರಿಟಿ ತೋರಿಸಿಲ್ಲ ಅಂದರೆ ತಾನಾಗೆ ಸರ್ಕಾರ ಪತನವಾಗ್ತದೆ. ಇದು ಸರ್ಕಾರ ಗವರ್ನರ್ ನಡುವೆ ಮತ್ತೆ ಕಿತ್ತಾಟ. ಅವರು ಇಷ್ಟು ಹೇಳಿ ಕೇರಳಕ್ಕೆ ಇನ್ಚಾರ್ಜ್ ಮೇಲೆ ನೀನು ತಗೊಂಬಾ, ನಾನು ಕೇರಳಕ್ಕೆ ಹೋಗ್ತೀನಿ ಅಂತ ಕೇರಳ ಪ್ರಯಾಣ ಮಾಡಿದ್ದಾರೆ. ತಮಿಳ್ನಾಡಲ್ಲಿ ಓಕೆ, ಆ ರೀತಿ ವಿಜಯ್ ಅವ್ರ ತರ ಕರ್ನಾಟಕದಲ್ಲಿ ಒಬ್ಬ ಲೀಡರ್ ಬರಬಹುದು ಅಂತ ಅನ್ಸುತ್ತೆ. ಸಾಧನೆ ಮಾಡ್ಬೇಕು ಮೇಡಮ್, ಇದು ಅಷ್ಟು ಈಸಿ ಆಗಿಲ್ಲ ಸಾಧನೆ. ಇಲ್ಲಿ ಸರಿ, ನಮ್ಮ ರಾಜ್ಯದಲ್ಲಿ ಅಷ್ಟು ಈಸಿ ಆಗಿ ಹೊಸ ಸಿನಿಮಾ ಆ್ಯಕ್ಟ್ರುಗಳು ದೊಡ್ಡ ದೊಡ್ಡ ಲೀಡರ್ಗಳು ಪ್ರಯೋಗ ಮಾಡಿ ಕೆಳಗಡೆ ಬಿದ್ದು ಹೋಗಿದ್ದಾರೆ ಆಲ್ರೆಡಿ. ಒಂದೊಂದು ಸ್ಟೇಟ್ನಲ್ಲಿ ಒಂದೊಂದು ಥರ ಇದೆ. ಅಲ್ಲೇದು ನಮಗೆ ಕಂಫರ್ ಆಗೋದಲ್ಲ. ಇಲ್ಲಿರೋದು 2 ಪಾರ್ಟಿ. ಎಲ್ಲಿ ಅಷ್ಟು ಹೊಸ ಪಾರ್ಟಿ ಶ್ರೀರಾಮುಲು ಯಡಿಯೂರಪ್ಪ ಕಟ್ಟಿ ಪೂರ ತಳಮಟ್ಟಕ್ಕೆ ಹೋಗಿ ಎಲ್ಲ ಸರ್ಕಾರ ಬಿದ್ದು ಹೋಗಿ ಅವ್ರದ್ದೆಲ್ಲ ಆಗಿ ಸೀಟ್ ಕಿತ್ಕೊಳ್ಳೋಕ್ಕಾಗಲ್ಲ. 4% ಓಟ್ ತೊಗೊಂಡ್ರವ್ರು. ಅಷ್ಟು ಬಿಟ್ಟರೆ ಆಂಧ್ರ ಪ್ರದೇಶದ್ದೇ ಬೇರೆ, ಅಲ್ಲಿ ಎಲ್ಲ ಅವರವರು ಸ್ಟೇಟ್ ಪಾರ್ಟಿಗಳಿದ್ದಾವೆ. ಅಲ್ಲಿ ಚಂದ್ರಬಾಬು ನಾಯ್ಡು ಇದ್ದಾನೆ, ಅವರವರಾಗಿ ಹಂಗಾಗಿ ಬರ್ತಾರೆ. ಇಲ್ಲಿ ನಮ್ಮ ಸ್ಟೇಟ್ನಲ್ಲಿ ಅಷ್ಟು ಈಸಿ ಇಲ್ಲ.